ಗುಂಡೆಲಿ ಕಸ ಆಯ್ತು, ಒಂದು ಹಳದಿ ಹೂ ಬರ್ತೈತಿ ನೋಡ್ರಿ, ರೋಡಿನ ಮಗ್ಲ್ ಇರ್ತೈತಿ ಅದು. ಅದನ್ನ ಹೋದರ್ಸ್ ನಾವು ಹೊಲದಾಗ ಒಂದು ಪ್ರಯೋಗ ಮಾಡಿ ಅದನ್ನ ತಂದು ಬ್ಯಾರಲ್ದಾಗ ಹಾಕಿ ಕಳಿಸಿದೆ. ಚಲೋ ಹೊತ್ನ್ಯಾಗ ಕಳಿಸ, ಏನಂತಾರ ಅದಕ್ಕೆ, ಕಸನ ರೀ ಅದು ಹೊಲ್ದಂದು. ಹಾ, ಹೊಲಸು ವಾಸನೆ ಬರ್ತಿರ್ತೈತಿ ಅದಕ್ಕೆ. ಗುಂಡ್ ಎಲ್ಲಿ ಇರ್ತೈತಿ, ಹಳದಿ ಬಣ್ಣದ ಹೂ ಬರ್ತಾವ ನೋಡಿ. ಈಗ ದಾರ್ಯಾಗ ಕಿತ್ಕೊಂಡು ಬಂದಿ, ನಾ ಗಾಡ್ಯಾಗ ಇಟ್ಟಿನಿ, ನಿಮ್ಗೆ ತೋರಿಸ್ಬೇಕ ತಂದೆ, ಇಳಿದು ಬರಾಗ ಮರ್ತನೆ. ಅದನ್ನ ಬ್ಯಾರಲ್ದಾಗ ಹಾಕಿ ಕೊಳಸುದು. ಕೊಳಿಸಿ ಒಂದ್ 8-10 ದಿವಸ ಆದ ಕೂಡಲೇ ಕಚ್ಚ ತುಳಿದು ಅದ್ರ ನೀರ್ ತಗೊಂಡು ಸೋಸ್ಕೋರಿ. ಸೋಸಿ ಡ್ರಿಪ್ನ್ಯಾಗ ಬಿಟ್ಬಿಡ್ರಿ. ಬೇಡ ನಿಮ್ ಹೊಲಕ್ ನೀರು ಕೊಡ್ತಿದ್ರಿ ನೀರಿನ ಗುಡ್ ಬಿಡ್ರಿ. ಎಲ್ಲ NPK ಅದ್ರೊಳಗೆ ಅದ ನೋಡ್ರಿ. ನೈಟ್ರೋಜನ್ ಅದ್ರಾಗೈತಿ, ಪೊಟ್ಯಾಶ್ ಅದ್ರಾಗೈತಿ, ಏನ್ ಸಾರಜನಕ, ಗಂಧಕ, ಏನೇನ್ ಅಂತಿರ್ಲಿ ನೀವು, ಎಲ್ಲ ಅದ್ರಾಗೈತಿ ನೋಡ್ರಿ, ಎಲ್ಲಾನು ಐತಿ. ಅದನ್ನ ಲ್ಯಾಬೊರೇಟರಿ ಟೆಸ್ಟಿಗೆ, ಪ್ರಯೋಗಶಾಲೆಗೆ ಟೆಸ್ಟಿಗೆ ಒಯ್ದು ಕೊಟ್ಟೆ. ಎರೆಹುಳು ಗೊಬ್ಬರದೊಳಗೆ ಏನು ಶಕ್ತಿ ಐತಿ ಅದಕ್ಕಿಂತಲೂ ಹೆಚ್ಚು ಶಕ್ತಿ ಆ ತಪ್ಪಲ್ದಾಗ. ಮತ್ತ ಅದನ್ನ ದನ ಸಹಿತ ತಿನ್ನಂಗಿಲ್ಲ. ನಮ್ಮ ಸುತ್ತಮುತ್ತನ ರಗಡದಾವು. ಒಕ್ಕಲಿಗೆ ಬುದ್ಧಿ ಒತ್ತಿ ಇಟ್ಟವ್ರಿಗೆ, ಯಾರಿಗೆ ಅಂಗಡಿಯವ್ರಿಗೆ ಒತ್ತಿ ಇಟ್ಟನ್ಲ, ಹಿಂಗಾಗೈತೆ ಅವನ ಕೆಲಸ. ನಮ್ಮ ಮೊನ್ನೊಬ್ರು ಹೊಲ್ದಾಗ ಹೋಗಿದ್ದೆ. ಅವ ಎಂತ ಶಾಣೆ ಮನುಷ್ಯ ಅಂತಂದ್ರ, ಅವ ಹೇಳ್ದ, ನಾ ಒಟ್ಟ ಮನಿಗೆ ಉಣ್ಣಾಕ ಏನು ತರಂಗಿಲ್ರಿ ಅಂದ. ಮೈಸೂರ್ ಹತ್ರ ಸನ್ಯದಾಗೈತ ತೋಟ, 13 ಎಕರೆ ತೋಟ ಮಾಡ, 13 ಎಕರೆ ಗಿಡನ ಹಚ್ಚನ್, ಮತ್ತೇನು ಮಾಡಿಲ್ಲ. ಅದ್ರಾಗ ಅವ ಹೇಳಿದ, ಇದ್ರಾಗ ಒಂದ್ 4-6 ಪ್ರಕಾರದ ಗಿಡಗಳು ಬಿಟ್ರು ಉಳಿದು ಎಲ್ಲ ತಪ್ಪಲ ಮಾಡ್ತೀನ್ರಿ, ಸಾಂಬಾರ್ ಮಾಡಕ್ ನಡಿತೈತಿ, ಕಾಯಿಪಲ್ಯ ಮಾಡಕ್ ನಡಿತೈತಿ, ಒಗ್ಗರಣೆ ಏನ್ ಬೇಕಾದ ದೋಸೆ ಮಾಡ್ತೀನಿ, ನಾನು ಉತ್ತಪ್ಪ ಮಾಡ್ತೀನ್ರಿ, ಎಲ್ಲ ಮಾಡಿ ನಾವು ಸಣ್ಣಗೆ ಹೋಳ್ತೀನಿ, ಬೇಡ ಮಿಕ್ಸರ್ದಾಗ ಹಾಕಿ ಇದನ್ನ ಮಾಡಿ ಚಟ್ನಿ ಮಾಡಿದಂಗೆ ಮಾಡಿ ಎಲ್ಲಾ ಪ್ರಕಾರದ ಕಾಯಿಪಲ್ಯ ಮಾಡಿ ಊಟ ಮಾಡ್ತೇನ್ರಿ. ಇಂಥ ಶಕ್ತಿನೇ ಎದುರಾಗಿಲ್ಲ ಅಂದ. ನಿಮ್ಮಲ್ಲಿ ಆ ಬಿಜಾಪುರ ಮುಳ್ಳು ಅಂತಿರಲ್ಲ, ಹಬ್ಬದತ್ ಗೊತ್ತೈತಿಲ್ರಿ? ಹಿಂಗ ಹಬ್ಬತತಿ ಮುಳ್ಳು ಬರ್ತೈತಲ್ಲ ಬಿಳಿದು, ಬಿಜಾಪುರ ಮುಳ್ಳು ಅಂತಿರೋದಿಲ್ಲ. ಆ ಬಿಜಾಪುರ ಮುಳ್ಳು ಅಂದ್ರೆ ಕಸ ನಿಮ್ದು. ಆ ಮುಳ್ಳ ಬಲಿಕಿತ ಮುಂಚೆ ಅದನ್ನ ಪಲ್ಯ ಮಾಡ್ಕೊಂಡು ಉಂಡ್ರಿ ಅಂದ್ರೆ 1 ತಿಂಗಳ ಬಿಡದೆ ಅದನ್ನ ಕಾಯಿಪಲ್ಯ ಅದನ್ನ ಪಲ್ಯ ಮಾಡ್ಕೊಂಡು ಉಂಡ್ರಿ ಅಂದ್ರ ಹಗಲತ್ ಸಹಿತ ನಕ್ಷತ್ರ ಕಾಣಬೇಕು, ಅಟ್ ಚಲೋ ಅಕ್ಕಾವ್ ಕಣ್ಣ. ಬಿಜಾಪುರ ಮುಳ್ಳ ನಮ್ಮ ಹೊಲ್ದಾಗ ಕಂಡಾಪ್ಟಿ ಹೇಳ್ತಿತ್ತದು. ಹೆಣ್ಮಕ್ಳಿಗೆ ಎಟ್ಟು ಹಚ್ಚಿದ್ರು ಹರಿಯತ್ತಿದ್ದಿಲ್ಲ ಅದು ಕೆಲಸ. ಒಂದ್ ದಿವ್ಸ ನಾನೇ ಒಯ್ದು ಪಲ್ಯ ಮಾಡಿ ಎಲ್ಲರನ್ನು ಕರೆದು ಉಣ್ಣು ಹೊತ್ನ್ಯಾಗ ಮಧ್ಯಾಹ್ನದಾಗ, ನೀವು ನಿನ್ ತೆಗ್ದಿದ್ರಲ್ಲ ಕಸದ್ದ ನೋಡಿದು ಪಲ್ಯ ಅಂತಂದ್ ನಾನು. ನಾ ಉಂಡದ್ದನ್ನು ನೋಡಿ ಮರುದಿವ್ಸ ಹೆಣ್ಮಕ್ಳು ಹೇಳಾರ್ದ ತುಡುಗ್ ಮಾಡ್ಕೊಂಡು ಹೋಗತ್ತಿದ್ರ. ಯಾಕಂದ್ರೆ ಮನಿ ಹೋಗುವತ್ನಾಗ ಖಾಲಿ ಕೈಲಿ ಏನ್ ಹೋಗುದತ್ತ ಕತ್ತರ್ಸ್ಕೊಂಡು ಅದನ್ನ ತಕೊಂಡು ಹೋಗಾಕತ್ತಿದ್ರು. ನಾ ಅಂದೆ ದೊಡ್ಡ ಸಮಸ್ಯೆನ ಹೋತಂದೆ, ಇದು ಕಸ ತಗಸ ಕಂಡಾಪಟ್ಟಿ ಖರ್ಚು ಬರ್ತಿತ್ತು, ಈಗ ಪುಕಟ ಹೋಗಾಕತ್ತಂದೆ. ಅವ್ರಂದ್ರು ಬಾಜಾರ್ದಾಗ ಹೋಗಿ ಕಾಯಿಪಲ್ಯ ತರಕಾರಿ ಖರೀದಿ ಮಾಡ್ಕೊಂಡು ಬರ್ತಿತ್ತು, ಇದು ಪುಕಟೆ ಹೊಲ್ದಾಗ ಸಿಗಾಕತ್ತು. ಅವು ಯಾಕಂದ್ರೆ ಮಾಲಕರು ಏನು ಅನ್ನಂಗಿಲ್ಲ, ತಗೊಂಡ್ ನಡಿ ಅಂದ್ರ ಅವ್ರು. ಇಬ್ಬರಿಗೆ ಕೆಲಸ ಆತಿಲ್ಲ, ನಮ್ ಕಸ ಹೋತು, ಅವ್ರಿಗೆ ನಮಗ ಪಲ್ಯ ಆತು. ಒಕ್ಕಲಿಗಾರ ಅಂದ್ರೆ ಹಿಂಗ್ ಬುದ್ಧಿವಂತರಿರ್ಬೇಕ್ರಪ್ಪ.